ಹಣ್ಣಾಗಿ ಪೂರ್ತಿ ತಿನ್ಲಿಕ್ಕೆ. ಸಾಂಬಾರಿಗೂ ಆಗ್ತದೆ. ಅಂದ್ರೆ ಚಟ್ನಿ ಎಲ್ಲ ಒಳ್ಳೆ ರುಚಿ ಆಗ್ತದೆ. ಹುಳಿ ಸಿಹಿ ಹಣ್ಣು. ಈ ಮೇಲ್ನ ಕೂದಲ್ ಸಿಪ್ಪೆಯನ್ನು ಸ್ವಲ್ಪ ಕೈಯಲ್ಲಿಯೋ ಬಟ್ಟೆಯಲ್ಲಿಯೋ ಉಜ್ಜಿ ಇಡೀ ಹಣ್ಣನ್ನೇ ತಿನ್ನುತ್ತೆ. ಕೃಷಿ ಅನ್ನುವಂಥದ್ದು ಮನುಷ್ಯ ಮಾತ್ರ ಮಾಡ್ತಿದ್ದ. ಉಳಿದ ಯಾವ ಜೀವಿ ಕೃಷಿ ಮಾಡುತ್ತೆ? ಸೊಳ್ಳೆ ಕೃಷಿ ಮಾಡಲ್ಲ, ಆನೆ ಕೃಷಿ ಮಾಡಲ್ಲ. ಸೊಳ್ಳೆ ಅತ್ಯಂತ ಸಣ್ಣ ಪ್ರಾಣಿಯಾದ ಸೊಳ್ಳೆಯಿಂದ ಬೃಹತ್ತಾದ ಆನೆಯವರೆಗೆ ಯಾವುದೇ ಜೀವಿಗಳು ಸಹ ಕೃಷಿ ಮಾಡದೆ ಇಲ್ಲಿ ಬದುಕ್ತಾವಾಗ. ಇದಕ್ಕೆ ದಪ್ಪ ಎಲೆ, ಸೀತೆಯ ರೀತಿಯ ಎಲೆ ಅಲ್ಲ ಇದಕ್ಕೆ. ಹಾಗಾಗಿ ಈ ದಪ್ಪ ಎಲೆ ಇರುವ ಕಾರಣ ಇದಕ್ಕೆ ಫೈಕಸ್ ಗುವಾವ ಅಂತ ಹೇಳ್ತಾರೆ. ಅಂದ್ರೆ ಆಲದ ರೀತಿಯ ಲಕ್ಷಣ ಇರುವಂತ ಎಲೆಗಳನ್ನ ಉಳ್ಳ ಗುವಾವ ಅಂತ. ಫೈಕಸ್ ಅಂದ್ರೆ ವಟವೃಕ್ಷ ಕುಟುಂಬಕ್ಕೆ ಫೈಕಸ್ ಅಂತ ಹೇಳ್ತಾರೆ. ಹುಲಿಯ ಪರವಾಗಿ ಉತ್ತರ ಕೊಟ್ರೆ ಹಸುವಿಗೆ ಅನ್ಯಾಯ ಆಗುತ್ತೆ, ಹಸುವಿನ ಪರವಾಗಿ ಉತ್ತರ ಕೊಟ್ರೆ ಹುಲಿಗೆ ಅನ್ಯಾಯ ಆಗುತ್ತೆ. ಈಗ ಇಲ್ಲಿ ಉತ್ತರ ಅಥವಾ ನ್ಯಾಯ ಹೇಗೆ ತೀರ್ಮಾನ ಮಾಡೋಣ? ಒಟ್ಟಾಗಿ ನೋಡಿದಾಗ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಯಾವಾಗಲೂ ನಾವು ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಬಗ್ಗೆ ತುಂಬ ಮಾತಾಡ್ತಿರ್ತೇವೆ. ಆದರೆ ನಾನು ಇವತ್ತು ನಿಮಗೆ ತೋರಿಸ್ತಿರುವಂಥದ್ದು ನಿಜವಾದ ನೈಸರ್ಗಿಕ ಕೃಷಿ ಅಂದರೆ ಏನು ಅನ್ನುವಂಥದ್ದನ್ನು ನಾನು ಇಷ್ಟರವರೆಗಿನ ನನ್ನ ಯಾವುದೇ ವಿಡಿಯೋಗಳಲ್ಲಿ ಅಷ್ಟು ಡೀಪಾಗಿ ತೋರಿಸ್ಲಿಕ್ಕಾಗಲಿಲ್ಲ. ಯಾಕಂದರೆ ಅದು ತುಂಬ ದೊಡ್ಡದಾಗಿರುವಂಥ ಒಂದು ಸಬ್ಜೆಕ್ಟ್. ಅಂತಹ ಒಂದು ಸಬ್ಜೆಕ್ಟನ್ನು ಒಂದು ವೃತ್ತದ ರೀತಿಯಲ್ಲಿ ಸುಮಾರು 40 ವರ್ಷದಿಂದ ಮೈಸೂರಿನ ತಮ್ಮ ತೋಟದಲ್ಲಿ ಅದನ್ನು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಿರುವಂಥ AP ಚಂದ್ರಶೇಖರ್ ಜಿ ಅವರ ಜೊತೆ ನಾನಿದ್ದೇನೆ. ಅವರ ಫಾರ್ಮು ಇಂದ್ರಪ್ರಸ್ಥದಲ್ಲಿ ನಾನಿದ್ದೇನೆ. ಅವರಿಗೆ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಂತ ಅಗಾಧವಾಗಿರುವಂಥ ಸಂಬಂಧ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸಂತ್ಯಾರ್ ಮೂಲದವರು. ಇಲ್ಲಿ ಬಂದು ನೆಲೆಸಿ ಅತ್ಯದ್ಭುತವಾಗಿರುವಂಥ ಒಂದು ತೋಟವನ್ನು ಮಾಡಿದ್ದಾರೆ. ಅದರ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತೇನೆ. ಸರ್ ನಮಸ್ತೆ. ನಮಸ್ತೆ. ನಾನು ತುಂಬ ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋಗಳನ್ನು ನೋಡಿದ್ದೇನೆ, ನಿಮ್ಮ ಬಗ್ಗೆ ಕೇಳಿದ್ದೇನೆ. ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದೇನೆ. ನಮ್ದು ಯಾವುದೇ ಪ್ರಶ್ನೆಗಳು ಅಂತ ಇಲ್ಲ ಇದಕ್ಕೆ. ಯಾಕೆ ಅಂತ ಹೇಳಿದ್ರೆ ನಾವೇ ಇಲ್ಲಿ ಗೌಣ ಆಗ್ತೇವೆ ಇಲ್ಲಿ ಎಲ್ಲ ನೋಡುವಾಗ. ಅದರಿಂದಾಗಿ ಒಟ್ಟಾರೆ ನೈಸರ್ಗಿಕ ಕೃಷಿ ಅನ್ನುವಂಥದ್ದು ಪ್ರಾರಂಭ ಮಾಡಬೇಕು ಅಂತೇಳಿ ಅಷ್ಟು ವರ್ಷದಿಂದ ಹಿಂದೆ ಯಾಕೆ ಅನ್ನಿಸ್ತದೆ? ನಾನು ಪುತ್ತೂರಿನ ಇಲ್ಲಿ ಹುಟ್ಟಿ ಅಲ್ಲಿಯ ಸುತ್ತಮುತ್ತಲಿನ ಶಾಲೆಗಳಲ್ಲಿ PUC ವರೆಗೆ ಓದಿ ಪುತ್ತೂರಿನಲ್ಲಿ, ಮತ್ತೆ ಇಂಜಿನಿಯರಿಂಗ್ ಓದಲಿಕ್ಕೆ ಮೈಸೂರಿಗೆ ಬಂದದ್ದಾಯಿತು. ಇಂಜಿನಿಯರಿಂಗು ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ನಾನೇನಾದರೂ ಮಾಡಬೇಕು ಅಂದರೆ ಪೇಟೆಯಲ್ಲಿ ಯಾವುದೋ ಉದ್ಯೋಗ ಮಾಡಬೇಕು. ಆದರೆ ಅಂದರೆ ಯಾರ್ದೋ ಕೈ ಕೆಳಗೆ ನಾನು ಕೆಲಸ ಮಾಡಬೇಕು, ಅದು ನನಗೆ ಮನಸ್ಸಿರಲಿಲ್ಲ. ಮತ್ತು ಪೇಟೆಯ ಬದುಕು ಸಹ ಪ್ರಕೃತಿ ದತ್ತವಾಗಿ ನನಗೆ ಅಷ್ಟು ಆಸಕ್ತಿದಾಯಕ ಆಗಲಿಲ್ಲ. ಹಾಗಾಗಿ ಹಳ್ಳಿಯ ಆಯ್ಕೆ ಅನಿವಾರ್ಯವಾಗಿತ್ತು. ಎಲ್ಲಿ ಏನು ಅಂತ ಹುಡುಕುವಾಗ ಅದು ಯಾವ ರೀತಿಯ ದೈವ ಸಂಬಂಧವೋ ಏನೋ ಮೈಸೂರಿನಲ್ಲೇ ಮತ್ತೆ ಜಾಗವನ್ನು ಹುಡುಕಿ ನೋಡಿ ಇಲ್ಲಿ ಕೃಷಿ ಪ್ರಾರಂಭ ಮಾಡುವಾಗ ಆಯಿತು. ಎಲ್ಲ ವಿಷಯಗಳಿಗೆ ಉತ್ತರ ಅಂತ ಇರೋದಿಲ್ಲ. ಪ್ರಕೃತಿಯಲ್ಲಿ ಅಥವಾ ಉತ್ತರ ಇದೆ, ಅದು ಪ್ರಕೃತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ, ಬೇರೆ ಬೇರೆ ಜೀವಿಗಳ ಸಸ್ಯಗಳ ಪರವಾಗಿಯೂ ಇರ್ತದೆ. ನಾವು ಉತ್ತರ ಬೇಕು ಅಂದರೆ ಪ್ರಶ್ನೆ ಬೇಕು. ಪ್ರಶ್ನೆ ಇಲ್ಲ ಅಂದ್ರೆ ಹಾಗೇನೂ ಇಲ್ಲ, ಪ್ರಶ್ನೆ ಬಂದ್ರೇನೆ ಉತ್ತರ ಸಿಗುತ್ತೆ. ಆದ್ರೆ ಆ ಉತ್ತರ ನಮ್ಮ ಪರವಾಗಿಯೇ ಯಾವಾಗ್ಲೂ ಇರುತ್ತೆ ಅಂತಿಲ್ಲ. ಅದು ಈಗ ಉದಾಹರಣೆಗೆ ಹುಲಿಯ ಪರವಾಗಿ ಉತ್ತರ ಕೊಟ್ರೆ ಹಸುವಿಗೆ ಅನ್ಯಾಯ ಆಗುತ್ತೆ, ಹಸುವಿನ ಪರವಾಗಿ ಉತ್ತರ ಕೊಟ್ರೆ ಹುಲಿಗೆ ಅನ್ಯಾಯ ಆಗುತ್ತೆ. ಈಗ ಇಲ್ಲಿ ಉತ್ತರ ಅಥವಾ ನ್ಯಾಯ ಹೇಗೆ ತೀರ್ಮಾನ ಮಾಡೋಣ? ಒಟ್ಟಾಗಿ ನೋಡಿದಾಗ ಯಾವುದೇ ಜೀವಿಗೆ ಹುಟ್ಟಿದ ಮೇಲೆ ಬದುಕಲಿಕ್ಕೆ ಆಹಾರ ಬೇಕು. ಸಾಯುವ ತನಕ ಆಹಾರ ತಿಂತ ತಿಂತ ಬೆಳಿಬೇಕು, ಮತ್ತೆ ಪ್ರತಿ ಆಹಾರದ ನಂತರ ಸಾವಿಗೆ ಹತ್ರ ಆಗ್ತಾ ಹೋಗ್ಬೇಕು. ಇದು ಪ್ರಕೃತಿಯ ಧರ್ಮ. ಆ ದೃಷ್ಟಿಯಲ್ಲಿ ನಮ್ಗೆ ಎಷ್ಟು ಆಹಾರ ಬೇಕೋ ಅಷ್ಟು ಪ್ರಕೃತಿಗೆ ಅನ್ಯಾಯ ಮಾಡಿದ್ರೆ, ನಮ್ಮ ಸುತ್ತಮುತ್ತಲಿನ ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ಅದು ನ್ಯಾಯ ಅಂತ ಪರಿಗಣಿಸಲ್ಪಡುತ್ತೆ. ಅದಲ್ಲದೆ ನನ್ನ ಬದುಕು 50-100 ವರ್ಷ ಇರುವುದಾದರೂ 500,000 ವರ್ಷಕ್ಕೆ ಆಗುವಷ್ಟು ಸಂಗ್ರಹಿಸಬೇಕು ಅನ್ನುವಂತಹ ಯೋಚನೆಯಲ್ಲಿ ಈಗ ನಡೀತಾ ಇದೆಯಲ್ಲ ಬದುಕು.
ಅಲ್ಲಿ ಅಂತಹ ಬದುಕಿನ ಹಿನ್ನೆಲೆಯಲ್ಲಿ ನಾವು ನೈಸರ್ಗಿಕ ಕೃಷಿ, ಸಾವಯವ ಕೃಷಿ, ಹೀಗೆ ಯಾವ ಪದಗಳನ್ನ ಬಳಸಿದ್ರು ಸಹ ಅದು ತಪ್ಪಾಗುತ್ತೆ. ಶಬ್ದಗಳು ಸುಮ್ಮನೆ ಹುಟ್ಕೊಳ್ಳಿಲ್ಲ. ಒಂದೊಂದು ಶಬ್ದ ಅನ್ನುವ ಒಂದು ಶಬ್ದವನ್ನ ತಕೊಂಡ್ರೇನೆ ಸುಮ್ಮನೆ ಒಂದು ತಟ್ಟೆ ಬಡಿದ್ರು ಶಬ್ದ ಬರುತ್ತೆ. ನಮ್ಮ ಭಾವನೆಗಳಿಗೆ ಒಂದು ಶಕ್ತಿ ತುಂಬಿ ಅದನ್ನ ಸಂವಹಿಸಲಿಕ್ಕೆ ಬಳಸಿದಾಗ ಬಳಸುವುದು, ಸಂವಹಿಸುವುದು, ಹೀಗೆ ಅಕ್ಷರಗಳ ಜೋಡಣೆಯನ್ನು ಸಹ ನಾವು ಶಬ್ದ ಅಂತ ಹೇಳ್ತೀವಿ. ಈ ಶಬ್ದದಲ್ಲಿ ಭಾವ ಇದೆ. ಬರೇ ತಗಡು ಹೊಟ್ಟಿದ್ರೆ ಅಲ್ಲಿ ಬರೇ ಕಂಪನ ಮಾತ್ರ ಇದೆ, ಆ ಶಬ್ದದಿಂದ ಪ್ರಯೋಜನ ಇಲ್ಲ. ಹೀಗೆ ನೈಸರ್ಗಿಕ ಕೃಷಿ ಅನ್ನುವಂತಹ ಶಬ್ದವನ್ನ ಬಳಸುವಾಗಲೂ ಸಹ ಇಲ್ಲಿ ಎರಡು ಶಬ್ದಗಳಿದೆ. ಇವತ್ತು ಅದು ತಟ್ಟೆ ಬಡಿಯುವ ಶಬ್ದವಾಗಿ ಮಾತ್ರ ನಮ್ಮ ಮಧ್ಯದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಪುಸ್ತಕಗಳಲ್ಲಿ ಅದು ಜಾಹೀರುಗೊಳ್ತಿದೆಯೇ ಹೊರತು ಅದರ ಮೂಲ ಚಿಂತನೆಯ ಭಾವದಲ್ಲಿ ಇಲ್ಲ ಅಂತ ನನ್ಗನ್ಸುತ್ತೆ. ಕೃಷಿ ಎಂಬ ಒಂದು ಶಬ್ದವೇ ಬಹಳ ಶಕ್ತಿಶಾಲಿಯಾದದ್ದು. ಅದಕ್ಕೆ ನೈಸರ್ಗಿಕವೋ, ಸಾವಯವವೋ, ಸಹಜವೋ ಅಥವಾ ರಾಸಾಯನಿಕವೋ ಏನೇ ಶಬ್ದಗಳನ್ನು ಸಹ ಎಡಿಷನಲ್ ಆಗಿ ಸೇರಿಸಬೇಕು ಅಂತಾದ್ರೆ, ವಿಶೇಷಣವಾಗಿ ಅದನ್ನು ಗಮನಿಸಬೇಕು ಅಂತಾದ್ರೆ ನಾವು ಕೃಷಿ ಶಬ್ದವನ್ನೇ ಮೊದಲು ಹೆಚ್ಚು ಅರ್ಥ ಮಾಡ್ಕೊಳ್ಬೇಕು. ಕೃಷಿ ಅನ್ನುವಂಥದ್ದು ಮನುಷ್ಯ ಮಾತ್ರ ಮಾಡ್ತಿದ್ದಾನೆ. ಉಳಿದ ಯಾವ ಜೀವಿ ಕೃಷಿ ಮಾಡುತ್ತೆ ಹೇಳಿ? ಸೊಳ್ಳೆ ಕೃಷಿ ಮಾಡಲ್ಲ, ಆನೆ ಕೃಷಿ ಮಾಡಲ್ಲ. ಸೊಳ್ಳೆ ಅತ್ಯಂತ ಸಣ್ಣ ಪ್ರಾಣಿಯಾದ ಸೊಳ್ಳೆಯಿಂದ ಬೃಹತ್ತಾದ ಆನೆಯವರೆಗೆ ಯಾವುದೇ ಜೀವಿಗಳು ಸಹ ಕೃಷಿ ಮಾಡದೆ ಇಲ್ಲಿ ಬದುಕ್ತಾವಾದರೆ, ಅವುಗಳ ದೈನಂದಿನ ಅಗತ್ಯಗಳಾದಂತಹ ಆಹಾರ ಸಿಗ್ತದೆ ಅಂತಾದ್ರೆ ಮನುಷ್ಯನಿಗೆ ಯಾಕೆ ಸಿಕ್ಕಕ್ ಸಾಧ್ಯ ಇಲ್ಲ ಅನ್ನುವ ಪ್ರಶ್ನೆನ ನಾವು ಎಂದಾದ್ರೂ ಸಹ ಯೋಚನೆ ಮಾಡಿದ್ದೀವ? ಮನುಷ್ಯ ಒಟ್ಟು ಜೀವ ಪ್ರಪಂಚದಲ್ಲಿ 1%, ಉಳಿದ 99% ಜೀವಿಗಳಿಗೆ ಕೃಷಿ ಮಾಡದೇ ಇಲ್ಲಿ ಬದುಕು ಇರುವಾಗ ಮನುಷ್ಯನಿಗೆ ಕೃಷಿ ಮಾಡಿಯೇ ಬದುಕು ಬೇಕಾ? ಹಾಗಿರುವಾಗ ಕೃಷಿ ಅಂದ್ರೆ ಏನು? ಕೃಷಿ ಯಾವಾಗ ಹುಟ್ಟಿರಬಹುದು? ಯಾಕಾಗಿ ಹುಟ್ಟಿರಬಹುದು? ಈ ಪ್ರಶ್ನೆಗಳನ್ನ ಮತ್ತೆ ನಮ್ಮೊಳಗೆ ನಾವು ಅಡಿಗೆ ಮಾಡಿದ ಹಾಗೆ, ರುಬ್ಬುತ್ತಾ ಹೋದ ಹಾಗೆ, ಕಾಯಿ ರುಬ್ಬಿದ್ರೆ ಎಣ್ಣೆ ಬರುವ ಹಾಗೆ ಅಥವಾ ಹಾಲು ಬರುವ ಹಾಗೆ ನಮ್ಗೆ ವಿಚಾರದ ಇದು ತೈಲ ಅಲ್ಲಿ ಬರ್ಬೇಕು. ಎಲ್ಲ ಜೀವಿಗಳ ಹಾಗೆ ಮನುಷ್ಯನು ಸಹ ಖಂಡಿತವಾಗಿ ಒಂದು ಕಾಲಕ್ಕೆ ಕೃಷಿ ಇಲ್ಲದೆ ಜೀವನ ಮಾಡಿರಲೇಬೇಕು. ಹಾಗೆ ಮಾಡುವಾಗ ಸಾಕಷ್ಟು ಕಷ್ಟಗಳನ್ನ, ಈಗ ಒಂದು ಹುಲಿ ಗರ್ಜನೆಗೆ ನಮಗೆ ಹೆದರಾಗುತ್ತೆ, ಹಾರಿದ್ರೆ ನಮಗೆ ಅದರ ಜೊತೆ ಇದು ಸಮರ ಸಾಧ್ಯವೇ ಇಲ್ಲ. ಅಂತಹ ಕ್ರೂರ ಹುಲಿಯಾದರೂ ಸಹ ಅದರ ಆಹಾರವನ್ನ ಪಡೆಯಬೇಕಂತಾದ್ರೆ, ಜಿಂಕೆಯನ್ನ ಹಿಡಿಯಬೇಕಂತಾದ್ರೆ ಅಥವಾ ಹಸುವನ್ನ ಇದು ಬಲಿ ತಕೊಳ್ಬೇಕು ಅಂತಾದ್ರೆ 4-10 ಸಲ ಅದು ಪ್ರಯತ್ನಿಸಬೇಕಾಗುತ್ತೆ. ಏನು ಜಿಂಕೆಯನ್ನು ಸುಲಭದಲ್ಲಿ ಅದರ ಆಹಾರವಾಗಿ ಸಿಕ್ಕಲ್ಲ. ಹೀಗೆ ಪ್ರಯತ್ನ ಪಡುವ ಕಷ್ಟ ಇದೆಯಲ್ಲ, ಅದನ್ನೇ ಕೃಷಿ ಅಂತ ನಾವು ಅಂದ್ಕೋಬಹುದು. ಆ ಕಷ್ಟ ಇಲ್ಲದೆ ಅದಕ್ಕೆ ಹುಲಿ ಸಿಕ್ಕಲ್ಲ. ಈ ಕಷ್ಟವನ್ನ ನಾವು ಮನುಷ್ಯನಾದವರು, ಅಥವಾ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಆಹಾರ ಎಲ್ಲಿದೆ ಅಂತ ನಾವು ಹುಡುಕಿಕೊಂಡು ಹೋಗಬೇಕು. ಯಾವ ಮರದಲ್ಲಿ ಹಣ್ಣಿದೆ ಅಥವಾ ಎಲ್ಲಿ ಕಾಳಿದೆ, ಎಲ್ಲಿ ಗಡ್ಡೆ ಇದೆ ಅಂತ ಅದನ್ನು ನೋಡ್ಬೇಕು, ಕೀಳ್ಬೇಕು, ಮತ್ತೆ ಹೋದಷ್ಟೇ ದೂರ ವಾಪಸ್ಸು ಮನೆಗೆ ಬರಬೇಕು. ಈ ಕಷ್ಟಗಳನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಒಂದು ಮನೆ ಕಟ್ಟಿ, ಮನೆಯ ಸುತ್ತಮುತ್ತ ನಾವು ತಿನ್ನುವ ಗೆಡ್ಡೆ, ನಾವು ತಿನ್ನುವ ಹಣ್ಣು ಅಥವಾ ಕಾಳು ಮನೆಯ ಸುತ್ತ ಬೆಳೆದು ಹೇಗೆ ಅಲ್ಲಿ ಬೆಳೀತಾ ಇತ್ತೋ, ಕಾಡಿನಲ್ಲಿ ಬೆಳೀತಾ ಇತ್ತೋ, ಬಯಲ್ನಲ್ಲಿ ಬೆಳೀತಾ ಇತ್ತೋ, ತಾನಾಗಿ ಬೆಳೀತಾ ಇತ್ತೋ, ಅದಕ್ಕೆ ಆ ಪ್ರಕೃತಿಯ ಪ್ರಕ್ರಿಯೆಗೆ ಒಂದು ಸ್ವಲ್ಪವೂ ದೋಷ ಬಾರದ ಹಾಗೆ ಋತುಮಾನಕ್ಕೆ ಅನುಗುಣವಾಗಿ ನಮ್ಮ ಮನೆ ಸುತ್ತ ಬೆಳೆದು ನಾವು ಹೋಗಿ ಬರುವ ಕಷ್ಟವನ್ನ, ಅಥವಾ ಹೋಗಿ ಬರುವಾಗ ರಾತ್ರಿ ಆದರೆ ದಾರಿ ಬಳಲುವ ಕಷ್ಟವನ್ನ, ಅಥವಾ ಹುಲಿ ಏನಾದರೂ ಆಕ್ರಮಿಸಿ ನಮಗೆ ತೊಂದರೆ ಆಗುವ ಕಷ್ಟವನ್ನ ನಿವಾರಿಸಿಕೊಳ್ಳಿಕ್ಕೆ ಮನೆಯ ಸುತ್ತ ನಮಗಾಗಿ ನಾವು ಮಾಡುವ ಕೃಷಿ ಇದೆಯಲ್ಲ, ಅದು ಕೃಷಿ. ಕೃಷಿ ಅಂದರೆ ಅಲ್ಲಿ
ನಾವು ನಮಗಾಗಿ ಒಂದಷ್ಟು ಭೂಮಿಯನ್ನ ಕೆರೀತೇವೆ. ಕೃಷಿ ಶಬ್ದದ ಅರ್ಥ ಕೆರೆತ ಅಂತ. ಹೀಗೆ ಎಷ್ಟು ಕೆರೀಬೇಕು, ಎಲ್ಲಿ ಕೆರಿಬೇಕು, ಹೇಗೆ ಕರಿಬೇಕು ಅನ್ನುವುದನ್ನ ಮನಸ್ಸಿನಲ್ಲಿ ವಿಚಾರದ ಕೆರೆತ ಮಾಡಿದರೆ ಅದು ನಿಜವಾದ ಕೃಷಿ. ಕೃಷಿ ಅನ್ನುವಂಥದ್ದು ಮಣ್ಣಿನ ಕೆರೆತದಷ್ಟೇ ಮನಸ್ಸಿನ ಕೆಲಸವೂ ಹೌದು. ಹೀಗೆ ಕೃಷಿ ಮಾಡಿ ಅಲೆಮಾರಿಯಾಗಿದ್ದ ಮನುಷ್ಯ ಸ್ಥಿರವಾಗಿ ಮನೆಯಲ್ಲಿ ಬದುಕನ್ನ ಕಟ್ಟಿಕೊಳ್ಳುವ ಒಂದು ವ್ಯವಸ್ಥೆಯನ್ನ ಮಾಡಿದ್ನಲ್ಲ. ಅಲೆಮಾರಿತನ ಹೋಗಿ ಸ್ಥಿರತೆಯನ್ನ ಪಡೆದನಲ್ಲ, ಅದಕ್ಕೆ ಭಿನ್ನವಾಗಿ ಈಗ ಆಲೋಚನೆ ಮಾಡಿದರೆ ಅವತ್ತು ಆಹಾರಕ್ಕೆ ತಿರುಗಾಡ್ತಿದ್ದದ್ದು 5-10 ಕಿಲೋಮೀಟರ್. ಇವತ್ತು ಪ್ರತಿದಿನ ಬೈಕೋ ಕಾರೋ ಹಿಡ್ಕೊಂಡು ಪ್ರತಿಯೊಬ್ಬನೂ ಉದ್ಯೋಗಕ್ಕಾಗಿ ಅನ್ನಕ್ಕಾಗಿ 50, 100, 200 ಕಿಲೋಮೀಟರ್ ಓಡಾಡುವಂತಹ, ಅದು ಹೋಗ್ಲಿ ಉದ್ಯೋಗಕ್ಕಾಗಿ ಅನ್ನಕ್ಕಾಗಿ ಓಡಾಡುವ ವಿಷಯ ಬಿಟ್ಟು ಬಿಡಿ, ವಿದ್ಯಾಭ್ಯಾಸಕ್ಕಾಗಿ ಮನೆಯಲ್ಲಿ ತಾಯಿಯಿಂದ ಗುರು ಹಿರಿಯರಿಂದ ಅಲ್ಲಲ್ಲೇ ಆಗುವ ವಿದ್ಯಾಭ್ಯಾಸಕ್ಕೂ ಕೂಡ ಪ್ರತಿದಿನ ಕನಿಷ್ಠ ಒಂದು ಮಗು 3ನೇ ವಯಸ್ಸಿನಿಂದ ದಿನಕ್ಕೆ 1.5-1.5-3 ಗಂಟೆ ಸ್ಕೂಲ್ ವ್ಯಾನ್ನಲ್ಲಿ ಆ ಪ್ರದೂಷಣೆಯ ಹೊಗೆಯ ಪೇಟೆಯಲ್ಲಿ ಓಡಾಡುವಂತಹ ಒಂದು ದುಸ್ಥಿತಿಯನ್ನ ನಾವು ಇವತ್ತು ನಾಗರಿಕತೆ ಅಂತ ಕರಿತಾ ಇದ್ದೀವಲ್ಲ. ಎಂಥ ಚೋದ್ಯ ಇದು! ಇಂಥ ವಿಚಿತ್ರ ಸ್ಥಿತಿಯಲ್ಲಿ ನಾವು ಇವತ್ತು ಎಲ್ಲ ಶಬ್ದಗಳನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೊರಟಿದ್ದೇವೆ, ವಿದ್ಯಾಭ್ಯಾಸ ಅಂತ ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ. ನಿಜವಾಗಿ ನೋಡಿದರೆ ನಾಗರಿಕತೆ ಎನ್ನುವುದು ಅಲೆಮಾರಿತನವನ್ನ ಬಿಟ್ಟು ಮನೆಯಲ್ಲಿ ಬದುಕುವ, ಮನೆಯ ಸುತ್ತ ಕೃಷಿ ಮಾಡುವ ಒಂದು ವ್ಯವಸ್ಥೆ. ಇವತ್ತು ತಿರುಗಾಟವನ್ನ, ಪೇಟೆಯನ್ನ, ಕಟ್ಟಡಗಳನ್ನ, ರಸ್ತೆಗಳನ್ನ, ವಾಹನದ ವೇಗವನ್ನ ನಾವು ನಾಗರಿಕತೆ ಅಂತ ಮತ್ತು ಅಭಿವೃದ್ಧಿ ಅಂತ ಕರಿತಾ ಇದ್ದೇವೆ. ನಿಜವಾಗಿ ಅಭಿವೃದ್ಧಿ ಶಬ್ದದ ಅರ್ಥ ಮತ್ತು ಅದರ ವ್ಯಾಪ್ತಿ ಮರಕ್ಕೆ ಮಾತ್ರ ಸೀಮಿತ. ನಾವು ಬೆಳೆದ್ರೆ 5.5 ಅಡಿ ಬೆಳೀಬಹುದು, ಅದು ನಿತ್ರೆ. 4 ಕೈಯಲ್ಲಿ ಕೂತರೆ ಅದು 3 ಅಡಿಗೆ. 3 ಅಡಿಯಲ್ಲಿ ಇರಬಹುದಾದ ಎಲ್ಲ ಪ್ರಾಣಿಗಳನ್ನ ಮೀರಿ ನಾವು ಕಾಲಿನಲ್ಲಿ ನಿಂತಾಗ ಒಂದು 5.5 ಅಡಿ ಎತ್ತರಕ್ಕೆ ಬೆಳೆದಿದ್ದೇವೆ. ಮತ್ತೆ ಬೆಳವಣಿಗೆ ಇಲ್ಲ. ಆದ್ರೆ ಪ್ರತಿಯೊಂದು ಮರವೂ ಸಹ ಬೆಳೀತದೆ 500 ವರ್ಷವೋ 800 ವರ್ಷವೋ ಬದುಕಿದ್ರೆ ಅಷ್ಟು ಕಾಲವೂ ಅದು ಬೆಳೀತದೆ. ಹಾಗೆ ಇದ್ದಲ್ಲೇ ಇದ್ದು ಎತ್ತರಕ್ಕೆ ಬೆಳೆಯುವ ಮರಗಳು, ಮೇಲ್ಮುಖವಾಗಿ ಬೆಳೆಯುವ ಮರಗಳಿದೆಯಲ್ಲ, ಆ ಮರಗಳ ಬೆಳವಣಿಗೆಯನ್ನ ಅಭಿವೃದ್ಧಿ ಅಂತ ನಮ್ಮವರು ಕೊಂಡಾಗ. ಅಂತಹ ಮರಗಳನ್ನ ಉದ್ದೇಶಿಸಿ ಮರದ ಅಡಿಯಲ್ಲಿ, ಮರ ಕೊಡುವ ಸಂಪತ್ತಿನ ಅಡಿಯಲ್ಲಿ ನಮ್ಮ ಬದುಕನ್ನ ನಾವು ರೂಪಿಸಿಕೊಂಡ್ರೆ ಅದು ಅಭಿವೃದ್ಧಿಯ ಹೊರತು ಓಡಾಡುವುದು, ವಿಸ್ತರಿಸುವುದು ಅಭಿವೃದ್ಧಿ ಅಲ್ಲ. ಇಷ್ಟೂ ಅರ್ಥಗಳ ಹಿನ್ನೆಲೆಯಲ್ಲಿ ನಾವು ಕೃಷಿಯನ್ನ ಗಮನಿಸಿ ಅದಕ್ಕೆ ನಾವು ನೈಸರ್ಗಿಕ ಅಂತ ಒಂದು ಶಬ್ದ ಸೇರಿಸುವುದಾದರೆ ಏನು ಮಾಡದಿರುವುದೇ ನೈಸರ್ಗಿಕ ಕೃಷಿ. ಕೃಷಿ ಮಾಡುವುದಂದ್ರೆ ಏನೋ ಮಾಡ್ತಾ ಇದ್ದೇವೆ ಅಂತ. ಅದಕ್ಕೆ ಏನೂ ಮಾಡದೇ ಇರುವಂತದ್ದನ್ನ ನಾವು ತಾಳೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಕೃಷಿ ಎಂಬ ಶಬ್ದವೇ ಪರಿಪೂರ್ಣವಾದದ್ದು. ಅದಕ್ಕೆ ಸೇರಿಸಿದ್ರೆ ಸೇರಿಸಬಹುದು ಸಾವಯವ ಕೃಷಿ ಎಂಬ ಶಬ್ದವನ್ನು. ನೈಸರ್ಗಿಕ ಕೃಷಿಯೋ ಅಥವಾ ಇನ್ನು ಉಳಿದ ಯಾವ ಶಬ್ದಗಳು ಸಹ ಅದಕ್ಕೆ ಹೊಂದುವುದಿಲ್ಲ ಅಂತ ನನ್ನ ಭಾವನೆ. ಸಾವಯವ ಅನ್ನುವ ಶಬ್ದ ಯಾಕೆ ಹೊಂದುತ್ತದೆ ಅಂದ್ರೆ ಅವಯವಗಳಿಂದ ಕೂಡಿದ್ದು ಸಾವಯವ, ಅವಯವ ಅಂತ. ನಮ್ಮ ತಲೆ, ಅದರ ಒಳಗೆ ಬುದ್ಧಿ, ಹೃದಯದ ಮನಸ್ಸು, ಕೈಕಾಲುಗಳು, ದೇಹ ಬುದ್ಧಿ ಮನಸ್ಸುಗಳು ಜೊತೆಯಾಗಿ ಒಂದಾಗಿ ನಮ್ಮ ಜೀವನಕ್ಕೆ ಅಗತ್ಯವಾದ ರೀತಿಯಲ್ಲಿ ಮಾಡುವ ಕೃಷಿ ಆದದ್ರಿಂದ ಅದು ಸಾವಯವ ಅನ್ನುವ ಶಬ್ದಕ್ಕೆ ಹೊಂದುತ್ತದೆ. ಹೊರತು ಉಳಿದ ಯಾವ ವಿಶೇಷಣೆಗಳು ಅಥವಾ ಇದು ಸಂಯೋಜನೆಗಳು ಕೃಷಿಗೆ ಸೇರುವುದಿಲ್ಲ. ಕೃಷಿ ಎಂಬ ಶಬ್ದವೇ ಬಹಳ ಶಕ್ತಿಶಾಲಿಯಾದಂಥದ್ದು. ಇಷ್ಟನ್ನ ಅರ್ಥ ಮಾಡಿಕೊಂಡಾಗ ನಮಗೆ ಸಾಕಷ್ಟು ಸಸ್ಯಗಳು ಹೇಗೆ ತಾನಾಗಿ ಬೆಳೀತವೆ ಮತ್ತು ಆ ಸಸ್ಯಗಳು ಹೇಗೆ ನಮಗೆ ಆಹಾರವಾಗಿ ಒದಗ್ತದೆ, ಕೃಷಿ ಮಾಡದೆಯೂ ನಮಗೆ ಆಹಾರವನ್ನ ಪಡೆಯುವಂತಹ ಸ್ಥಿತಿಯನ್ನು ನಾವು ಹೇಗೆ ತಲುಪಬಹುದು ಅನ್ನುವಂಥ ವಿಚಾರಗಳನ್ನು ಒಂದಷ್ಟು ಸಸ್ಯಗಳನ್ನು ತೋರಿಸ್ತಾ ನಿಮಗೆ ಹೇಳುವ ಪ್ರಯತ್ನವನ್ನ ಮಾಡ್ತೇವೆ. ಇಲ್ಲೇ ನೋಡಿ, ಈಗ ನೀವು
ಹೀಗೆ ನೋಡಿದ್ರೆ ನಿಮಗೆ ಹಸಿರು ಮಾತ್ರ ಕಾಣ್ತಾ ಇದೆ. ಹಾ. ಕುರಿತಾಗಿ ನೋಡಿದ್ರೆ ಹ್ಮ್. ಇದು ಒಂದು ಮೈತಾಳು ಬಳ್ಳಿ ಅಂತ ಹೇಳ್ತಾರೆ. ಹಾ. ಸೊಪ್ಪು ತರಕಾರಿ ಇದು. ಹಾ. ಇದು ಎಣ್ಣೆ ಕಾಸಿದ್ರೆ ನೋವು ನಿವಾರಕವಾಗಿಯೂ ಕೆಲಸ ಮಾಡ್ತದೆ. ಹಾ. ಅದರ ಹೂವು ಈ ತರ ಬರ್ತದೆ ನೋಡಿ. ಹಾ. ಸುಂದರವಾದ ಹೂ, ಪೂಜೆಗಾದ್ರೂ ಉಪಯೋಗಿಸಬಹುದು, ಹಾ. ಚಟ್ನಿಗಾದ್ರೂ ಸಹ ಸೇರಿಸಬಹುದು. ಮೈತಾಳ ಅಂತ ಹೇಳಿ. ಮೈತಾಳ. ಹಾ. ಇದರಲ್ಲಿ ಒಂದು ಬಣ್ಣ ಅಲ್ಲ, ಹಾ. ಬಿಳಿ, ಇನ್ನೂ ಇದು ವಾಯ್ಲೆಟ್ ಕಲರು, ಕೆಂಪಿಗೆ 10 ಬಣ್ಣ ಬಣ್ಣದ ಹೂಗಳು ಒಂದು 8-10 ತರ ಬರ್ತದೆ. ಹಾಗೆ ನೋಡುವ ಸೌಂದರ್ಯವನ್ನಾದ್ರೂ ಹೆಚ್ಚಿಸಿಕೊಳ್ಬಹುದು. ಹಾ. ಇಲ್ಲೇ ಮಧ್ಯದಲ್ಲಿ ಇದೆ ಸುಬಾಬುಲ್ಲು. ಹ್ಮ್. ಇದು ನಮ್ಮ ಆಹಾರಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು 100 ಬೆರಕೆ ಸೊಪ್ಪಿನ ಜೊತೆ ಒಂದು ಚೂರು ಹಾಕಬಹುದು. ಹ್ಮ್. ಆದ್ರೆ ದನಕ್ಕೆ ಒಳ್ಳೆ ಮೇವು. ಇಲ್ಲಿ ಒಂದು ಸೊಪ್ಪು ಬರ್ತದೆ, ಇದು ರಕ್ತಮಿತ್ರ ಸೊಪ್ಪು ಅಂತ ಹೇಳಿ. ಹ್ಮ್. ಇದು ಪೂರ್ಣ ಪ್ರಮಾಣದಲ್ಲಿ ನಾವು ಪತ್ರೊಡೆಯಿಂದ ಹಿಡಿದು ಸಾಂಬಾರು, ಚಟ್ನಿ, ತಂಬಳಿವರೆಗೆ ಏನು ಬೇಕಾದ್ರೂ ಮಾಡಬಹುದು. ಹ್ಮ್. ಧಾರಾಳವಾಗಿ ನೋಡಿ ಎಲ್ಲಾ ಕಡೆ ಅದು ಬೆಳೆದಿದೆ. ಮತ್ತು ಇದು ಎಲ್ಲಿ ಬೆಳೆದಿದೆ ಅಂದ್ರೆ ಹ್ಮ್. ತೆಂಗಿನ ಮಧ್ಯದಲ್ಲಿ, ಅಡಿಕೆಯ ಮಧ್ಯದಲ್ಲಿ, ಬಾಳೆಯ ಮಧ್ಯದಲ್ಲಿ, ಕೆಸುವಿನ ಮಧ್ಯದಲ್ಲಿ ಬೆಳೆದಿದೆ. ಇವು ಎಲ್ಲವೂ ಸಹ ಆಹಾರ, ಅದರ ಒಟ್ಟಿಗೆ ಇದು ಎಕ್ಸ್ಟ್ರಾ ಆಹಾರ. ಇದು ಒಂದು ಸಣ್ಣ ಇದು ಕವಳೆ ಹಣ್ಣಿನಲ್ಲಿ ಒಂದು ಜಾತಿ ಇದು. ಹಾ. ಇದು ಒಂದು ಹಣ್ಣಿನ ಗಿಡ, ಹಣ್ಣಾಗಿ ತಿನ್ಬಹುದು. ಚಂದದ ಮಲ್ಲಿಗೆ ತರದ ಹೂ ಬಿಡ್ತದೆ. ಹಾ. ಅದನ್ನಾದ್ರೂ ಸಹ ನೀವು ಗಮನಕ್ಕಾಗಿ ಬಳಸಿಕೊಳ್ಬಹುದು. ಇದು ಚಳ್ಳೆ ಮರ ಅಂತ ಹೇಳಿ, ಹಾ. ಸಿಂಬಳದ ಹಣ್ಣು ಅಂತ ಹೇಳ್ತಾರೆ. ಹಾ. ಇದು ಎಲೆಯೂ ಔಷಧಿ, ತೊಗಟೆಯೂ ಔಷಧಿ, ಹಣ್ಣು ಔಷಧಿ. ಹಣ್ಣನ್ನ ನೀವು ಶಾಂಪೂ ಆಗಿ ಆದ್ರೂ ಉಪಯೋಗಿಸಬಹುದು, ಹಾ. ತಿನ್ಲಿಕ್ಕಾದ್ರೂ ಉಪಯೋಗಿಸಬಹುದು, ಎಸಿಡಿಟಿಗೆ ಔಷಧಿಯಾಗಿ ಬಳಸಬಹುದು. ಹಾ. ಮೊಡವೆ ಕಜ್ಜಿಗಳಲ್ಲಿ ಎಲ್ಲ ಸಹ ಇದು ಔಷಧಿಯಾಗಿ ಪ್ರಯೋಜನಕ್ಕೆ ಬರ್ತದೆ. ಇಲ್ಲಿ ನೋಡಿ, ಇದು ಕಂಚು ಹುಳಿ ಅಥವಾ ಹೆರಳೆಕಾಯಿ ಅಂತ ಹೇಳ್ತಾರೆ. ಅದು ಸಹ ಒಳ್ಳೆ ಔಷಧೀಯ ಆಹಾರ. ಬಗೆ ಬಗೆಯ ಶರಬತ್ತುಗಳನ್ನ ಮಾಡಬಹುದು, ಉಪ್ಪಿನಕಾಯಿ ಮಾಡಬಹುದು. ಇದು ಚಳ್ಳೆ ಹಣ್ಣು ಅಂತ ಹೇಳಿದ್ರೆ ಪೊಲೀಸ್ನವರಿಗೆ ಚಳ್ಳೆ ಹಣ್ಣು ತಿನ್ಸಿದ್ರು ಅಂತ ಹೇಳ್ತಾರೆ. ಹೌದು, ಅದು ತಪ್ಪಾಗಿ ಬಳಕೆ ಆಗ್ತಾ ಇದೆ. ಚಳ್ಳೆ ಹಣ್ಣು ತುಂಬಾ ಅಂಟಾಗಿರ್ತದೆ, ಬಾಯಿಗೆ ಹಾಕಿದ್ರೆ ತಕ್ಷಣ ಉಗಿಲಿಕ್ಕೆ ಆಗುದಿಲ್ಲ. ಹಾ. ಹಾಗೆ ಉಗಿಲಿಕ್ಕೆ ಆಗದೆ ಇರುವಾಗ ಬೈಲಿಕ್ಕೂ ಆಗುದಿಲ್ಲ, ಮಾತಾಡ್ಲಿಕ್ಕೂ ಆಗುದಿಲ್ಲ. ಹಾ. ಆಗ ಪೊಲೀಸರಿಗೆ ಗಡಿಬಿಡಿ ಆಗ್ತದೆ, ಅಷ್ಟೊತ್ತಿಗೆ ಕಳ್ಳ ತಪ್ಪಿಸಿಕೊಳ್ಳಬಹುದು. ಅದೊಂದು ತರ ಚಮತ್ಕಾರಿಕವಾಗಿ ತಮಾಷೆಯಾಗಿ ಹೇಳುವ ಪದಪುಂಜ ಆಗಿದೆ. ಅಲ್ಲ. ಆದ್ರೆ ನಿಜವಾಗಿ ನಾವು ತಿನ್ಬೇಕು ಇವತ್ತು ಹ್ಮ್. ಚಳ್ಳೆ ಹಣ್ಣು. ಚಳ್ಳೆ ಹಣ್ಣು ಇದು ತಿನ್ನಬೇಕು ಮತ್ತು ತಿನ್ನಿಸ್ಬೇಕು. ಯಾಕೆಂದ್ರೆ ಅಷ್ಟು ಮೌಲ್ಯಯುತವಾದ ಹಣ್ಣು. ಅಲ್ಲ. ಅದು ಧಾರಾಳವಾಗಿದ್ದ ದಿನಗಳಲ್ಲಿ ಅದನ್ನು ನಾವು ಹಾಸ್ಯಕ್ಕೆ ಬೆಳೆಸಿದೆವು. ಇವತ್ತದ ಅಭಾವ ಆಗಿರುವಾಗ ನಾವು ಅದನ್ನು ತುಂಬಾ ಸೀರಿಯಸ್ ಆಗಿ ಇದು ಬೆಳೆಸುವ ಯೋಚನೆಯನ್ನು ಮಾಡಬಹುದು. ಇದು ಪ್ಯಾಷನ್ ಫ್ರೂಟ್ ಅಂತ. ಇದರಲ್ಲಿ ಒಂದು 3-4 ಪ್ರಭೇದ ಉಂಟು. ಮಳೆಗಾಲದಲ್ಲಿ ಹೆಚ್ಚು ಫಸಲು ಬರ್ತದೆ, ಬೇಸಿಗೆಯಲ್ಲಿ ಸ್ವಲ್ಪ ಕಮ್ಮಿ ಇರ್ತದೆ. ಹೌದು. ಕೊಯ್ದಿಟ್ಟ ಹಣ್ಣನ್ನು ಸಹ ನೀವು ಫ್ರಿಜ್ ಇಲ್ಲದೆ 1 ತಿಂಗಳು ಇಡಬಹುದು. ಯಾವ ಬೇಕಾದ್ರೂ ಶರ್ಬತ್ತು ಮಾಡಬಹುದು, ಗೊಜ್ಜು ಮಾಡಬಹುದು. ಅದೆಲ್ಲ ಸರಸ್ವತಿ ಅಥವಾ ಬ್ರಾಹ್ಮಿಯಲ್ಲಿ ಒಂದು ಪ್ರಭೇದ ಹೊಲದಲ್ಲಿ ಬರುವಂತದ್ದು. ಅದು ಮೇವಿಗಾಗಿ ಬಳಸಬಹುದು, ನಮ್ಗೆ ಸ್ವಲ್ಪ ಮಟ್ಟಿಗೆ ತರಕಾರಿ ಆಗ್ತದೆ. ಇದು ವೈಜಯಂತಿ ಮಣಿ ಅಥವಾ ಜೋಗಿ ಮಣಿ ಅಂತ ಹೇಳ್ತಾರೆ. ಭತ್ತದ ಜಾತಿ ಇದು. ಇದಕ್ಕೆ ಬೀಜಕ್ಕೂ ಸಹ 100 ವರ್ಷ ಆಯುಷ್ಯ, ಗಿಡಕ್ಕೂ ಸಹ 100 ವರ್ಷ ಆಯುಷ್ಯ. ನಿರಂತರವಾಗಿ ತೇವಾಂಶ ಇದ್ರೆ ಫಸಲು ಕೊಡ್ತಾ ಇರ್ತದೆ. ಇದನ್ನು ಮಣಿಯಾಗಿ ಸ್ವಾಭಾವಿಕವಾದಂತಹ ತೂತ ಇದೆ, ಇದನ್ನ ಪೋಣಿಸಿಬಿಟ್ಟು ನೀವು ಜಪಸರ ಮಾಡಬಹುದು ಅಥವಾ ಚಂದಕ್ಕಾದ್ರೂ ಉಪಯೋಗಿಸಬಹುದು. ಒಳ್ಳೆ ಮಾನಸಿಕ ಸ್ಥಿಮಿತತೆಗೆ ಅನುಕೂಲತೆ ಕೊಡುವಂತಹ ಮಣಿ ಇದು. ಆದ್ರಿಂದ ಯೋಗಿಗಳು ಧರಿಸುವ ಮಣಿ ಜೋಗಿ ಮಣಿ. ಮತ್ತೆ ವೈಜಯಂತಿ ಅನ್ನುವ ಒಂದು ವಿಶೇಷ ಹೆಸರು ಇದಕ್ಕಿದೆ. ಇದನ್ನ ಕುಟ್ಟಿದ್ರೆ, ಸಿಪ್ಪೆನ ತೆಗೆದ್ರೆ ಭತ್ತದ ಹಾಗೆ ಒಳಗೆ ಅಕ್ಕಿ ಸಿಗ್ತದೆ. ಅಕ್ಕಿಯಲ್ಲಿ ವಿವಿಧ ಖಾದ್ಯಗಳನ್ನ ಮಾಡಬಹುದು. ಹಾಗೆ ಒಟ್ಟಾಗಿ ಮೇವಾಗಿ ಬಳಸಬಹುದು ದನಕ್ಕೆ. ಮತ್ತೆ ಎಲೆಗೆ ಬಾಸುಮತಿಯ ಸುಗಂಧ ಇದೆ. ಅನ್ನದ ಜೊತೆ ಯಾವುದೇ ಉಳಿದ ಅನ್ನದ ಜೊತೆ ಹಾಕಿದ್ರೆ ನಿಮ್ಗೆ ಬಾಸುಮತಿಯ ವಿಶೇಷ ಪರಿಮಳ ಇದರ ಮೂಲಕ ಅಲ್ಲಿಗೆ ವರ್ಗಾವಣೆ ಆಗ್ತದೆ. ಮತ್ತು ಹೊಟ್ಟೆಯ ಹುಳು ನಿವಾರಣೆಯಾಗಿ ಸಹ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ. ಇದು ಸೀಬೆಯ ಒಂದು ಪ್ರಭೇದ ಇದೆ. ಇದಕ್ಕೆ ದಪ್ಪ ಎಲೆ, ಸೀಬೆಯ ರೀತಿಯ ಎಲೆ ಅಲ್ಲ ಇದಕ್ಕೆ. ಹಾಗಾಗಿ ಈ ದಪ್ಪ ಎಲೆ ಇರುವ ಕಾರಣ ಇದಕ್ಕೆ ಫೈಕಸ್ ಗುವಾವ ಅಂತ ಹೇಳ್ತಾರೆ. ಅಂದ್ರೆ ಆಲದ ರೀತಿಯ ಲಕ್ಷಣ ಇರುವಂತ ಎಲೆಗಳನ್ನ ಉಳ್ಳ ಗುವಾವ ಅಂತ. ಫೈಕಸ್ ಅಂದ್ರೆ ವಟವೃಕ್ಷ ಕುಟುಂಬಕ್ಕೆ ಫೈಕಸ್ ಅಂತ ಹೇಳ್ತಾರೆ. ಇದು ಹಳದಿ ಹಣ್ಣು ನೋಡಿ, ಹುಳಿ ಸಿಹಿ ಮಿಶ್ರಿತವಾದ ಹಣ್ಣು, ಬಹಳ ರುಚಿಯಾಗಿರ್ತದೆ. ಇದರಲ್ಲೇ ಕೆಂಪು ಪ್ರಭೇದ ಈ ಕಡೆದು. ಅದರಲ್ಲಿ ಇದರಲ್ಲಿ ಬಿದ್ದಿದೆ, ನಮ್ಗೆ ತಿಂದು ಮುಗಿತಾ ಇಲ್ಲ, ಸ್ವಲ್ಪ ಜಾಮ್ ಮಾಡಿದೆವು ಮಾರಾಟ ಮಾಡ್ಲಿಕ್ಕಾಗಿ. ಮತ್ತೆ ಹೆಚ್ಚಾದದ್ದು ಇಲ್ಲೇ ಬಿದ್ದು ಗೊಬ್ಬರ ಆಗ್ತದೆ. ಕೆಂಪು ವೆರೈಟಿ. ಇದು ಕೆಂಪು ವೆರೈಟಿ.
ಕೆಂಪಿನಲ್ಲಿ ಹಣ್ಣು ಈಗ ಮೇಲೆ ಒಂದೆರಡು ಹಣ್ಣು ಉಂಟು ಈಗ. ಇದು ಮುಗಿತಾ ಬಂತು. ತುಂಬಾ ಗಿಡ ಪೂರ್ತಿ ಹಣ್ಣು ಬಿಡ್ತದೆ. ಇದು ಒಂದೊಂದು ಗಿಡವು ಸಹ ಹೇಗಾದ್ರೂ ಒಂದು 10 ರಿಂದ 20 kg ಹಣ್ಣು ಬಿಡ್ತದೆ. ಪೇರಳೆ ರೀತಿಯಲ್ಲೇ ಇದೆ. ಇದು ಮನೆಯದು ಇಡೀ ವರ್ಷಕ್ಕೆ ಇದು ಮೆಣಸ? ಇದು ಹೌದು. ಇದರಲ್ಲಿ ಒಂದು 3 ಜಾತಿಯ ಮೆಣಸಿದೆ. ಇದು ನವಿಲು ತಿನ್ಬಾರ್ದು ಅಂತ ಹೇಳಿ ಸ್ವಲ್ಪ ಬಲೆ ಕಟ್ಟಿದೆ. ಇದು ಖಾರವೇ ಇಲ್ಲದ ಒಂದು ಜಾತಿಯ ಮೆಣಸು. ಇದಕ್ಕೆ ದೇವಗಿರಿ ಡಬ್ಬ ಅಂತ ಹೇಳ್ತಾರೆ. ಈಗ ಬ್ಯಾಡಗಿಂದ ಬರ್ತದಲ್ಲ, ಅದಕ್ಕೆ ಸಹ ಖಾರ ಕಡಿಮೆ. ಇದು ಖಾರ ಇರುವ ಮೆಣಸು. ಇನ್ನು ಒಂದು ಉರುಟು ಕಪ್ಪು ಮೆಣಸು ಅಂತ ಬರ್ತದೆ ನೋಡಿ, ಇಲ್ಲಿ ನೀವು ಕಾಣಬಹುದು. ಆ ಗಿಡ 4-5 ವರ್ಷ ಬಾಳುವಂತ ಒಂದು ಜಾತಿ ಇದೆ. ತೀವ್ರ ಖಾರ, ಆದ್ರೆ ಅಷ್ಟೇ ಪರಿಮಳ. ಗಾಂಧಾರಿ ಮೆಣಸಿಗಿಂತಲೂ ಸಹ ಖಾರ ಅಂತ ಹೇಳುವುದು. ತುಂಬಾ ರುಚಿಯಾಗಿರುವಂತ ಮೆಣಸು. ಇದು ಪೂರ್ತಿ ತರಕಾರಿ ಮಾಡೋ ಜಾಗ ಅಲ್ಲ? ಇದು ತರಕಾರಿ ಮಾಡುವ ಜಾಗ ನೋಡಿ. ಇಲ್ಲಿ ನಿಮ್ಗೆ ಇದು ಹೂ ಚಂದ ಕಾಣಿಸ್ತದಲ್ಲ, ಇದರಲ್ಲಿ ತುಂಬಾ ಜಾತಿಗಳು ಬರ್ತದೆ. ಈ ಜಾತಿಯ ವಿಶೇಷ ಏನು ಅಂತ ಹೇಳಿದ್ರೆ, ಇದು ಬೀಜ ಬಿಡ್ತದೆ. ಇದರಲ್ಲಿ ಕೆಲವು ಪ್ರಭೇದದಲ್ಲಿ ಬೀಜ ಆಗುದಿಲ್ಲ. ಈ ಬೀಜವನ್ನು ಸಹ ನಾವು ಎಳತ್ತಾಗಿರುವಾಗ ತೆಗೆದ್ರೆ ಇದು ಬಟಾಣಿ ತರ ಕಾಳು ಬರ್ತದೆ. ತುಂಬಾ ರಾಶಿಗಟ್ಟಲೆ ಕಾಳು ಸಿಗ್ತದೆ ನಿಮ್ಗೆ ಒಂದಷ್ಟು ಬೀಜ ಬಿಡಿಸಿದ್ರೆ. ಮತ್ತೆ ಅಡಿಯಲ್ಲಿ ಗೆಡ್ಡೆ ಬರ್ತದೆ. ಅದು ಅರಾರೋಟ್ನ ಹಾಗೆ ತರಕಾರಿಯಾಗಿ ಬಳಸಬಹುದು, ಹಿಟ್ಟು ತೆಗಿಲಿಕ್ಕೂ ಬಳಸಬಹುದು. ಇಲ್ಲಿ ಬನ್ನಿ, ಇದು ಬಸಳೆ. ಬಸಳೆ, ಜಾಜಿ ಮಲ್ಲಿಗೆ. ಜಾಜಿ ಮಲ್ಲಿಗೆಯ ಚಿಗುರೆಲೆಗಳನ್ನು, ಹೂವನ್ನು ಕೂಡ ತರಕಾರಿಯಾಗಿ ಚಟ್ನಿಗೆಲ್ಲ ಬಳಸಬಹುದು. ಬಾಯಿ ಹುಣ್ಣಿಗೆಲ್ಲ ಒಳ್ಳೆ ಔಷಧಿಯಾಗಿ ಕೆಲಸ ಮಾಡ್ತದೆ. ಎಕ್ಕ ಔಷಧಿಯ ಬಳಕೆ. ಅದರಲ್ಲಿ ಇದು ನೋಡಿ, ಸ್ವಲ್ಪ ನೀಲಿ ಬಣ್ಣದ ಎಕ್ಕ, ಅಲ್ಲಿ ಬಿಳಿ ಬಣ್ಣದ ಎಕ್ಕ. ಇದು ಅಬ್ಬಲಿಗೆ ಅಥವಾ ಕನಕಾಂಬರ ಅಂತ ಈ ಕಡೆ ಹೇಳ್ತಾರೆ. ಗುಲಾಬಿ ಉಂಟು. ಗುಲಾಬಿಯು ಹೆಚ್ಚಿನ ಸುಮಾರು 70% ಗುಲಾಬಿಗಳು ರುಚಿಯಾಗಿರ್ತದೆ. ಹಸಿಯಾಗಿ ತಿನ್ಬಹುದು, ಅಡಿಗೆ ಮಾಡಬಹುದು, ಗುಲ್ಕನ್ನು ಮಾಡಬಹುದು. ಕಹಿ ಇದ್ದ ಜಾತಿಯನ್ನ ಅಡಿಗೆ ದೃಷ್ಟಿಯಲ್ಲಿ ಬಿಟ್ರೆ ಆಯ್ತು. ಇದು ಇದು ಬದನೆ ಹಣ್ಣು, ಸಿಹಿ ಬದನೆ ಅಂತ ನೋಡಿ. ಸಿಹಿ ಆಗಿರ್ತದೆ. ಹಣ್ಣಾಗೆ ಪೂರ್ತಿ ತಿನ್ಲಿಕ್ಕೆ. ಸಾಂಬಾರಿಗೂ ಆಗ್ತದೆ. ಅಂದ್ರೆ ಚಟ್ನಿ ಎಲ್ಲ ಒಳ್ಳೆ ರುಚಿ ಆಗ್ತದೆ. ಹುಳಿ ಸಿಹಿಯ ಹಣ್ಣು. ಈ ಮೇಲ್ನ ಕೂದಲು ಸಿಪ್ಪೆಯನ್ನು ಸ್ವಲ್ಪ ಕೈಯಲ್ಲಿಯೋ ಬಟ್ಟೆಯಲ್ಲಿಯೋ ಉಜ್ಜಿ ಇಡೀ ಹಣ್ಣನ್ನು ತಿನ್ಬಹುದು. ಇದು ಮರ ಬಸಳೆ ಅಂತ ಹೇಳಿ ದೊಡ್ಡ ಮರ ಆಗ್ತದೆ. ಇದು ಸಹ ನಾವು ಈ ಒಂದು 4 ಅಡಿ ಎತ್ತರದಲ್ಲಿ ಕತ್ತರಿಸಿ ದನಕ್ಕೆ ಮೇವಾಗಿ ಕೊಟ್ಟಿದ್ದೇವೆ, ಸಣ್ಣಕ್ಕೆ ಇಟ್ಕೊಳ್ಳಿಕ್ಕೆ ಅಂತ. ಮತ್ತು ಮೇವಿಗೆ ಬೇಕಲ್ಲ, ದನದ ಮೇವು ಮಾತ್ರ ಅಲ್ಲ, ನಮ್ಮ ಮೇವು ಕೂಡ. ಇದರಲ್ಲಿ ಯಾವ ಎಲೆ ಕೂಡ ಬಲೀತು ಅಂತ ಇಲ್ಲ, ಎಲ್ಲವೂ ಸಹ ಎಳತೆ. ಎಷ್ಟೇ ಕೊನೆಗೆ ಹಣ್ಣಾಗಿ ಬೀಳುವಲ್ಲಿವರೆಗೂ ಅದು ಎಳತೆ. ಈ ಎಲ್ಲ ಎಲೆಗಳನ್ನು ಸಹ ಕೊಯ್ಬಹುದು. ಇದು ಒಂದೇ ಈಗ ಇಷ್ಟು ಬುಷ್ ಆಗಿ ಇರುವ ಗಿಡ ಆದ್ರೂ ಸಹ ಇದೀಗ 100 ಜನರ ಅಡಿಗೆಗೆ ಸಾಕು, ಅಷ್ಟು ತರಕಾರಿ ಬರ್ತದೆ. ತುಂಬಾ ಎಳಸಾಗಿರ್ತದೆ. ಹಸಿಯಾಗಿ ತಿನ್ಬಹುದು, ಬಗೆ ಬಗೆ ಅಡಿಗೆ ಮಾಡಬಹುದು. ಒಳ್ಳೆ ಪತ್ರೊಡೆ ಆಗ್ತದೆ. ಇದೊಂದು ಬಾರಿ ವಿಶೇಷ. ಇದು ನಮ್ಮಲ್ಲಿ ಇಲ್ಲೇ ಇಲ್ಲ ಅಲ್ಲ? ಇಲ್ಲಿ ಕೂಡ ಇಲ್ಲ. ಇದು ಎಲ್ಲಿಂದ ತಂದದ್ದು? ಇದು ಕೆಲವು ನರ್ಸರಿಗಳಲ್ಲಿ ಇದರ ಇದು ತಿಳಿ ಹಸುರಿಗಾಗಿ ಇದು ಅಲಂಕಾರಿಕ ವೃಕ್ಷವಾಗಿ ಇಟ್ಕೊಂಡಿರ್ತಾರೆ. ಹೌದು, ಅದರ ಆಹಾರದ ಗುಣ ನನಗೆ ಹೇಗೋ ಪತ್ತೆ ಆಯ್ತು. ಆಮೇಲೆ ಇದು ಬಸಳೆಯ ಗುಣ ಇರುವುದರಿಂದ ಇದಕ್ಕೆ ಮರ ಬಸಳೆ ಅಂತ ವಿಶೇಷ ಹೆಸರನ್ನು ನಾನೇ ನಾಮಕರಣ ಮಾಡಿದೆ. ಇದು ವಟ ವೃಕ್ಷದ ಕುಟುಂಬದ್ದು. ವಟ ಅಂದ್ರೆ ಫೈಕಸ್, ಆಲ, ಅರಳಿ, ಔದುಂಬರ ಇತ್ಯಾದಿ ಮರಗಳ ಸಹೋದರ ಸಂಬಂಧಿ. ಇದಕ್ಕೆ ಋಷಿ ವೃಕ್ಷ ಅಂತ ಯಾಕೆ ಹೆಸರು ಅಂದ್ರೆ, ಋಷಿಗಳ ಹಾಗೆ ಗಡ್ಡೆ ಬಿಟ್ಟಿದೆ ಅಂತ ಒಂದು. ಜೊತೆಯಲ್ಲಿ ಇದರ ಅಡಿಯಲ್ಲಿ ನಾವು ತಪಸ್ಸು ಮಾಡಿ ಋಷಿಗಳಾಗ್ಲಿಕ್ಕೆ ಸಾಧ್ಯತೆ ಇದೆ. ಈ ಋಷಿಯ ಮೌನಕ್ಕೆ ಇದು ಸಂಕೇತವಾಗಿದೆ. ಈ ಮರದಲ್ಲಿ ತುಂಬಾ ಆಹಾರ ಮತ್ತು ಔಷಧೀಯ ಗುಣಗಳಿವೆ. ಇದರಲ್ಲಿ ಸಣ್ಣ ಕಾಯಿಗಳು ಬಿಡುವಂತದ್ದನ್ನು ಸಹ, ಇಲ್ಲಿ ಕಾಯಿ ಇಲ್ಲ ಈಗ, ಅದನ್ನು ಅಲ್ಲಿ ಎಲ್ಲ ಕಾಯಿ ಬಿಡ್ತಾ ಇದೆ. ಅದನ್ನು ಸಹ ತರಕಾರಿಯಾಗಿ ಬಳಕೆ ಮಾಡಬಹುದು. ಚಿಗುರು ಎಲೆಗಳನ್ನು ಸಹ ಚಟ್ನಿ ತಂಬುಳಿಗಳಲ್ಲಿ ಹಾಕ್ಬೇಕು, ಅಥವಾ ಬೆರಕೆ ಸೊಪ್ಪಿನ ಸಾಂಬಾರ್ನಲ್ಲಿ ಆದ್ರೂ ಹಾಕ್ಬೇಕು. ಆಮೇಲೆ ತೊಗಟೆಯನ್ನು ತೆಗೆದು ನೀರಿಗೆ ಹಾಕಿ ಕುದಿಸೋದ್ರಿಂದ ನೀರು ಶುದ್ಧೀಕರಣ. ಜಲ ಶುದ್ಧೀಕರಣಕ್ಕೆ ಎಲೆಕ್ಟ್ರಿಕಲ್ಲು, ಮೆಕ್ಯಾನಿಕಲ್ಲು, ಎಲೆಕ್ಟ್ರಾನಿಕ್ ಯಾವುದೇ ಆಧುನಿಕ ಮಾಧ್ಯಮದ ಅವಶ್ಯಕತೆ ಇಲ್ಲ. ಇಂತಹ ಸಾಕಷ್ಟು ಸಸ್ಯಗಳು ಜಲ ಶುದ್ಧಿಗೆ ಬೇಕಾಗಿ ಬಳಸಬೇಕು. ಜೊತೆಗೆ ಈ ತೊಗಟೆಯ ನೀರಿದೆಯಲ್ಲ, ಒಳ್ಳೆ ಕೆಂಪು ಬಣ್ಣ ಕೊಡ್ತದೆ. ಅದನ್ನು ಲಾಲ್ಗಂಧ, ಕುಂಕುಮ ತರನ್ನು ಬಳಸಬಹುದು. ಇದು ನಮಗೆ ರಕ್ತ ವೃದ್ಧಿಗೆ, ಶುದ್ಧಿಗೆ ತುಂಬಾ ಅನುಕೂಲ ಮಾಡ್ತದೆ. ಬಿಟ್ರೆ ಬಹಳ ಮರ ದೊಡ್ಡ ಆಗ್ತದೆ. ನಾವು ಚಪ್ಪರ ತರ ಈ ಒಂದು ಮರವನ್ನು ಇಟ್ಕೊಂಡಿದ್ದೇವೆ.
ಮನೆ ಪಕ್ಕನೇ ಇತ್ತಲ್ಲ ಅದು. ಇದೆಲ್ಲ ಫೈಕಸ್ನದ್ದೇ ಬೇರೆ ಬೇರೆ ಸಸ್ಯ. ಅದು ಫೈಕಸ್ ಇದು ಮೈಕ್ರೋಕಾರ್ಪ ಅಂತ, ಇದು ಫೈಕಸ್ ಬೆಂಜಮಿನ್ ಅಂತ, ಹಾ. ಮತ್ತೆ ಆ ಕಡೆ ಇದೆ ಅದು ಫೈಕಸ್ ಹ್ಯಾಲಿ, ಫೈಕಸ್ ಪಾಂಡ ಅಂತ, ಹೀಗೆ ಇವೆಲ್ಲ ಮನೆ ಹತ್ರ. ಇದು ನಮಗೆ ಇದು ದನಗಳ ಮೇವಿನ ರಿಸರ್ವ್. ಹೌದಾ? ಯಾರು ಬರದೇ ಇರುವಾಗ ಹಬ್ಬ ಅರ್ಜೆಂಟಿಗೆ. ಅರ್ಜೆಂಟಿಗೆ ಇದನ್ನೆಲ್ಲ ಕತ್ತರಿಸಿದ್ದು. ಈಗ ನೋಡಿ, ಒಂದು ವಾರದ ಹಿಂದೆ ಕತ್ತರಿಸಿದ್ದು, ವರ್ಷಕ್ಕೆ 4 ಸಲ ಹೀಗೆ ಕತ್ತರಿಸಿ